ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಭಂಜನ್ ಅಂತೇಳಿ. ನಾನು BE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು, ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು. ಸೊ ಬೇಸಿಕಲಿ ನಾನು 2021 ಅಲ್ಲಿ ನಂದು ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿಂದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಒಂದು ಸೋಕಾಲ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅಬೌಟ್ 1.6 ಇಯರ್ಸ್ ಕೆಲಸ ಮಾಡಿದೆ ಅಲ್ಲಿ. ಅದಾದ್ಮೇಲೆ ಡ್ಯೂ ಟು ವೇರಿಯಸ್ ರೀಸನ್ಸ್ ನನಗೆ ಲೇ ಆಫ್ ಆಯಿತು. ಅದಾದ್ಮೇಲೆ ಆಫ್ಟರ್ ಟೇಕಿಂಗ್ 1 or 2 months ಬ್ರೇಕ್ ನನ್ನ ಫ್ರೆಂಡ್ ರೆಫರಲ್ ಥ್ರೂ MRC ಜಾಯ್ನ್ ಆಗಿದೆ. ಸೊ MRC 2 ಫೇಸ್ ಬಂತು ಆಕ್ಚುಲಿ, ಬಿಫೋರ್ MRC ಆಫ್ಟರ್ MRC ಅಂತೇಳಿ. ಸೊ ಎನಿಹೋ ಬಿಫೋರ್ MRC ನಾನು ಮುಂಚೆ ಕೆಲಸ ಮಾಡ್ತಿದ್ದ ಕಂಪ್ನಿಯಲ್ಲಿ ನನಗೆ ಇಟ್ ವಾಸ್ ಪ್ಯೂರ್ಲಿ ನಾನ್ ಕೋಡಿಂಗ್ ಬೇಸ್ಡ್ ಟೆಕ್ನಾಲಜೀಸ್ ಮೇಲೆ ನಾನು ಕೆಲಸ ಮಾಡಿದ್ದು. ಸೊ ಒನ್ಸ್ ಐ ಜಾಯ್ನ್ MRC ಐ ಸ್ಟಾರ್ಟೆಡ್ ಟು ಲರ್ನ್ ಸಣ್ಣ ಕೋಡಿಂಗ್ ಪಾರ್ಟ್ ಇರ್ಬೋದು, ಇಲ್ಲ ಈ ಕಂಪ್ಯೂಟರ್ ಅಂದ್ರೆ ಏನು ಆಕ್ಚುಲಿ ಪೂರಾ ಬೇಸಿಕ್ ಇಂದ ನನಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಫ್ರಮ್ ನಮ್ದೇನು ಶೆಲ್ ಸ್ಕ್ರಿಪ್ಟಿಂಗ್ ಅಂತ ಲಿನಕ್ಸ್ ಶೆಲ್ ಅಂತ ಏನು ಮಾಡ್ಯೂಲ್ ಇತ್ತು, ಅಲ್ಲಿಂದ ಸ್ಟಾರ್ಟ್ ಆಗಿ ಟೋಟಲ್ ಲಿನಕ್ಸ್ ಇಂಟರ್ನಲ್ಸ್ ಅನ್ನೋ ಮಾಡ್ಯೂಲ್ ವರೆಗೂ ಇಟ್ಸ್ ಡೀಟೇಲ್ಡ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ನಾನು ಆಕ್ಚುಲಿ. ನಾನು ಇವಾಗ ಪ್ಲೇಸ್ ಆಗಿರೋದು ಕಂಪ್ನಿ ಹೇಳ್ಬೇಕಂತಂದ್ರೆ LG ಸಾಫ್ಟ್ ಇಂಡಿಯಾ ಅಲ್ಲಿ ಪ್ಲೇಸ್ ಆಗಿದ್ದೀನಿ. ಸೊ ಈ LG ಸಾಫ್ಟ್ ಇಂಡಿಯಾ ನನಗೆ ಪ್ಲೇಸ್ ಆಗಬೇಕಾದ್ರೆ ನನಗೆ ಆಕ್ಚುಲಿ 3 ರೌಂಡ್ ಇತ್ತು. ಒಂದು ರಿಟರ್ನ್ ಟೆಸ್ಟ್, ಟೆಕ್ನಿಕಲ್ ರೌಂಡ್ 1, ಟೆಕ್ನಿಕಲ್ ರೌಂಡ್ 2. ಸೊ ಎನಿಹೌ ಫಸ್ಟ್ ಅಲ್ಲೇ ಫಿಲ್ಟ್ರೇಷನ್ ಹೆವಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ನಂದೇನು ರಿಟರ್ನ್ ಟೆಸ್ಟ್ ಇತ್ತು ಅಲ್ಲಿ ಕಂಪ್ಲೀಟ್ಲಿ ಇಟ್ ವಾಸ್ ಬೇಸ್ಡ್ ಆನ್ C++ ಅಂಡ್ oops ಕಾನ್ಸೆಪ್ಟ್. ಸೊ ಅದಾದ್ಮೇಲೆ ಟೆಕ್ನಿಕಲ್ 1 ಅಂಡ್ ಟೆಕ್ನಿಕಲ್ 2 ಕಂಪ್ಲೀಟ್ಲಿ ನಾವೇನು ನಮ್ದು MRC ಅಲ್ಲಿ ನಮ್ದು ಕೋರ್ಸ್ ಸ್ಟ್ರಕ್ಚರ್ ಇಂದ ಅಸೈನ್ಮೆಂಟ್ಸ್ ಇದಾವೆ, ಅಸೈನ್ಮೆಂಟ್ಸ್ ಜೊತೆ ಮಾಡ್ಯೂಲ್ ಇದಾವೆ, ಮಾಡ್ಯೂಲ್ ಒಳಗಡೆ ಇರ್ತಕ್ಕಂಥ ಆಬ್ಜೆಕ್ಟಿವ್ ಟೆಸ್ಟ್ ಆಗಿರ್ಬೋದು ಅಥವಾ ಮಾಡ್ಯೂಲ್ ಟೆಸ್ಟ್ ಆಗಿರ್ಬೋದು, ಇವೇನು ನಮ್ದು ಕೋರ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಈ ಕಂಪ್ಲೀಟ್ ಕೋರ್ಸ್ ಸ್ಟ್ರಕ್ಚರ್ ನಮಗೆ ಇಟ್ಸ್ ಮೋರ್ ದನ್ ಎನಫ್ ಟು ಕ್ರ್ಯಾಕ್ ಎನಿ ಕೈಂಡ್ ಆಫ್ ಇಂಟರ್ವ್ಯೂ ಅಟ್ ದ ಫ್ರೆಷರ್ ಲೆವೆಲ್ ಅಂತೇಳಿ ನಾನು ಐ ಕ್ಯಾನ್ ಸೇ ಓಪನ್ಲಿ. ಯಾಕಂತಂದ್ರೆ ಈಗೇನು ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಾನೇನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಲ್ಲ, so most of the questions are from our objective type questions, exams and my placement eligibility test and also the module test. So interview prepare ಆಗಬೇಕಂತಂದ್ರೆ ಲೈಕ್ ನನ್ನ ಸಜೆಷನ್ ನಾನೇನು ಹೇಳ್ತೀನಿ ಅಂತಂದ್ರೆ, ನಾಟ್ ಲೈಕ್ ಮಾಡ್ಯೂಲ್ ಮುಗಿದ ತಕ್ಷಣ ನಾವು ಆ ಮಾಡ್ಯೂಲ್ ಬಗ್ಗೆ ಪ್ರಿಪೇರ್ ಆಗೋಣ, ಅಥವಾ ನೆಕ್ಸ್ಟ್ ಮಾಡ್ಯೂಲ್ ಮುಗಿತು ಅದಾದ್ಮೇಲೆ ಅದ್ರ ಬಗ್ಗೆ ಪ್ರಿಪೇರ್ ಆಗೋಣ. ಸೊ ದಿಸ್ ಇಸ್ ನಾಟ್ ಇದು ಆಕ್ಚುಲಿ ನನಗೆ ವರ್ಕ್ ಆಗಿಲ್ಲ. ಸೊ 90% ಆಫ್ ದ ಇಂಟರ್ವ್ಯೂ ಕ್ವಶನ್ಸ್ ವಾಟ್ ಐ ಹ್ಯಾವ್ ಆನ್ಸರ್ಡ್ ಈಸ್ ನಾನು ಓದಿ ನಾನು ಅದನ್ನ ಆನ್ಸರ್ ಮಾಡಿದ್ದಲ್ಲ. ಆಕ್ಚುಲಿ ದಟ್ ಈಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಮೆಂಟರ್ಸ್ ಅಂಡ್ ವಾಟ್ ಐ ಆಮ್ ಇನ್ ದ ಕ್ಲಾಸ್. ಸೊ ವಾಟ್ ಐ ಆಮ್ ಟೆಲಿಂಗ್ ಇಸ್ 99% ನಾವೇನು ನಮ್ದು ಇಂಟರ್ವ್ಯೂದು ಕ್ರ್ಯಾಕ್ ಮಾಡಕ್ಕೆ ನಾವೇನು ಕ್ವಶನ್ಸ್ನ ಆನ್ ಸ್ಪಾಟ್ ನಾವು ಹೇಳ್ಬೇಕಂತಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ನಮ್ದು ಥಿಯರಿಟಿಕಲ್ ಅಂಡ್ ಕಾನ್ಸೆಪ್ಚುಯಲ್ ನಾಲೆಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಕಾನ್ಸೆಪ್ಚುಯಲ್ ನಾಲೆಜ್ ನೀವು ಓದೋದ್ರಿಂದ ಆಬ್ವಿಯಸ್ಲಿ ಇಟ್ ಬರಂಗಿಲ್ಲ. ಇಟ್ ಇಸ್ ಓನ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ದ ಕ್ಲಾಸ್ ಮೆಂಟರ್ಸ್ ಅಂಡ್ ಲ್ಯಾಬ್ ಮೆಂಟರ್ಸ್. ಅಂಡ್ ಕ್ಲಾಸ್ ಮೆಂಟರ್ಸ್ ಅಂಡ್ ಲ್ಯಾಬ್ ಮೆಂಟರ್ಸ್ ಆಬ್ವಿಯಸ್ಲಿ ಎನಿ ಟೈಮ್ ನಾನು ಮೆಸೇಜ್ ಮಾಡಿದ್ರು ದೇ ಹ್ಯಾವ್ ಸಪೋರ್ಟೆಡ್ ಮಿ ಅ ಲಾಟ್. ಸೊ ಫೈನಲಿ ಹೇಳ್ಬೇಕಂತಂದ್ರೆ ದಿಸ್ ಇಸ್ ಅ ಹ್ಯಾಪಿ ಎಂಡಿಂಗ್ ಫಾರ್ ಮಿ. ಸೊ ನನ್ನ ಬ್ರದರ್ ಒಬ್ಬನಿಗೆ ಇಂಜಿನಿಯರಿಂಗ್ ಮಾಡ್ತೇನೆ. ಸೊ ಅವನು ನಾನು ಜೊತೆಗೆ ಇಟ್ಕೊಂಡು ನನಗೆ ಯಾರೀಗ ಹೂವರ್ ದೇರ್ ಅಂದರೆ ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ ಟು ಲರ್ನ್ ಕೋಡಿಂಗ್ ಆ್ಯಂಡ್ ಟು ಗೆಟ್ ಇನ್ ಟು ಅನ್ IT ಬ್ಯಾಕ್ಗ್ರೌಂಡ್, ಸೊ ಐ ವಿಲ್ ಡೆಫಿನೆಟ್ಲಿ ರೆಫರ್ MRC. ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಆರ್ಗನೈಸೇಷನ್ಸ್ ವೇರ್ ಇನ್ ವಿಚ್ ವಿ ಕ್ಯಾನ್ ಪ್ಲೇಸ್ ಆ್ಯಂಡ್ ವಿ ಕ್ಯಾನ್ ಶೈನ್ ಅವರ್ ಫ್ಯೂಚರ್.